ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಭಾರಿ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದಂಥ ಶ್ರೀ ಎಂ.ಬಿ. ಪಾಟೀಲ್ ಅವರೇ, ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇನ್ನೊಬ್ಬರು ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಲಕ್ಷ್ಮಣ್ ಸವದಿ ಅವರೇ, ವಿಧಾನಸಭೆಯಲ್ಲಿ ಸರ್ಕಾರಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ನಾಣನವರೇ, ಮಹಾರಾಷ್ಟ್ರದ ಶಾಸಕರಾದಂಥ ವಿಶ್ವಜಿತ್ ಕದಂ ಅವರೇ, ಇನ್ನೊಬ್ಬರು ಮಹಾರಾಷ್ಟ್ರದ ಶಾಸಕರಾದಂಥ ವಿಕ್ರಮ್ ಸಾವಂತ್ ಅವರೇ, ಮಹೇಂದ್ರ ತಮ್ಮಣ್ಣನವರ್ ಅವರೇ ಶಾಸಕರು, ಇವರು ಕೂಡ ಮೇಲ್ಮನೆಯ ಸದಸ್ಯರಾದಂಥ ಚನ್ರಾಜ್ ಅವರೇ, ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೌಡ ಅವರೇ, ಅಂಜಲಿ ನಿಂಬಾಳ್ಕರ್ ಅವರೇ, ಮಾಜಿ ಮಂತ್ರಿಗಳಾದಂಥ ವೀರ್ ಕುಮಾರ್ ಪಾಟೀಲ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಅಮರ್ ಸಿಂಹ ಪಾಟೀಲ್ ಅವರೇ, ಮಾಜಿ ಶಾಸಕರಾದಂಥ ಘಾಟ್ಗೆ ಅವರೇ, ಕಾಕಾ ಸಾಹೇಬ್ ಪಾಟೀಲ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಅಥಣಿ ತಾಲೂಕಿನ ಕೊಟ್ಟಲಗಿ ಅಮ್ಮ ಜೇಶ್ವರಿ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಇದು ಬಹಳ ದಿನಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಒಂದು ಯೋಜನೆ. ಈ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮ ಮಾಜಿ ಸಚಿವರು ಲಕ್ಷ್ಮಣ್ ಸವದಿಯವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರ್ಕೊಳ್ಳುವಾಗ
ನನಗೆ ಮಂತ್ರಿ ಬೇಡ, ಈ ಏತ ನೀರಾವರಿ ಯೋಜನೆಯನ್ನ ಮಾಡಿಕೊಡಿ. ಇದರಿಂದ ಒಣಭೂಮಿ ಇರ್ತಕ್ಕಂಥ ನಮ್ಮ ರೈತರಿಗೆ, ಒಣಭೂಮಿನಲ್ಲಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ. ಅವರಿಗೆ ನೀರಾವರಿ ಆದರೆ ನನಗೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥ ವಿಚಾರ ಬೇರೆ ಇಲ್ಲ ಅಂತ ಹೇಳಿ ಅವರು ಮಂತ್ರಿ ಕೇಳಲಿಲ್ಲ, ಈ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಈ ಯೋಜನೆಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ರೆ ಸುಮಾರು 1,500 ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ಯೋಜನೆಗೆ 1,500 ಕೋಟಿ 2 ಹಂತದಲ್ಲಿ ಮಾಡಬೇಕು. ಮೊದಲನೇ ಹಂತದಲ್ಲಿ ಸುಮಾರು 800 ಕೋಟಿ, ಎರಡನೇ ಹಂತದಲ್ಲಿ 500 ಕೋಟಿ, ಒಟ್ಟು 1,500 ಕೋಟಿ. ಇದು ಮುಗಿಯೋವರೆಗೆ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ಈಗ ಅಂದಾಜು ಮಾಡಿರ್ತಕ್ಕಂಥದ್ದು ಈ ಯೋಜನೆಗೆ 1,486 ಕೋಟಿ. 1,486 ಕೋಟಿ. ಇಷ್ಟು ದೊಡ್ಡ ಯೋಜನೆಯನ್ನ ಇವತ್ತು ನಾವು ಮಂಜೂರಾತಿಯನ್ನ ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಸುಮಾರು 20,000 ಹೆಕ್ಟೇರ್ ಪ್ರದೇಶಕ್ಕೆ, ಸುಮಾರು 20,000 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನ ಕೊಡ್ತಕ್ಕಂಥ ಯೋಜನೆ. ಕೃಷ್ಣಾ ನದಿಯಿಂದ ನೀರನ್ನ ಎತ್ತಿ ಈ ಏತ ನೀರಾವರಿ ಯೋಜನೆಯನ್ನ ಮಾಡ್ತಕ್ಕಂಥದ್ದು. ಸುಮಾರು 3 TMC ಅಷ್ಟು ನೀರನ್ನ ಎತ್ತಬೇಕಾಗ್ತದೆ. ಕೃಷ್ಣಾ ನದಿಯಿಂದ 3 TMC ನೀರನ್ನ ಎತ್ತಿ ಈ ಪ್ರಾಜೆಕ್ಟ್ಗೆ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಟೆಂಡರ್ ಕೂಡ ಆಗಿದೆ, ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ. ಈ ಶಂಕುಸ್ಥಾಪನೆ ಆದ್ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಜಾರಿಯಾಗಬೇಕಾದ್ರೆ ಇದಕ್ಕೆ ಕಾರಣ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಲಕ್ಷ್ಮಣ್ ಸವದಿ ಅಂತಕ್ಕಂಥದ್ದನ್ನ ಮರೀಲಿ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರು ಅವ್ರ ಭಾಷಣ ಮಾಡುವಾಗ, ಈ ಜನ ನಿಮ್ಮನ್ನು ಮರೆಯಲ್ಲ, ಈ ಜನ ನಿಮ್ಮನ್ನು ಮರೆಯಲ್ಲ. ನಾನು ಲಕ್ಷ್ಮಣ್ ಸವದಿ ಅವರನ್ನ ಜ್ಞಾಪಕ ಇಟ್ಕೋಬೇಕು, ಜೊತೆಗೆ ಕಾಂಗ್ರೆಸ್ ಸರ್ಕಾರನೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಲ್ವಾ. ನಮ್ಮ ಮೊದಲನೇ ಆದ್ಯತೆ ಎಲ್ಲೆಲ್ಲಿ ನೀರು ಲಭ್ಯತೆ ಇದೆ, ಒಂದು ತೊಟ್ಟು ಹನಿ ನೀರನ್ನು ಕೂಡ ರೈತರಿಗೆ ಬಳಸಬೇಕು ಅಂತಕ್ಕಂಥದ್ದು. ಪ್ರತಿ ಒಂದು ತೊಟ್ಟು ಹನಿ ನೀರು ಅದನ್ನ ರೈತರ ಜಮೀನುಗಳಿಗೆ ಹರಿಸಬೇಕು, ನೀರಾವರಿ ಮಾಡಿಕೊಡ್ಬೇಕು. ಅದು ನಮ್ಮ ಉದ್ದೇಶ. ಯಾಕಂತಂದ್ರೆ ಲಭ್ಯ ಇರ್ತಕ್ಕಂಥ ನೀರನ್ನ ರೈತರಿಗೆ ಕೊಡದೇ ಹೋದರೆ ಅದು ವೇಸ್ಟ್ ಆಗಿ ಹೋಗಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಅಥವಾ ಅದು ಉಪಯೋಗ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರ ಈ ಯೋಜನೆ ನಾನು ಈ ಅಥಣಿ ತಾಲೂಕಿನ ಪೂರ್ವ ಭಾಗ ಎತ್ತರವಾದಂಥ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಅವ್ರಿಗೆ ಹೇಳ್ತಾ ಇದ್ರು ಸೌದಿ ಅವರು, ಈ ಯೋಜನೆ ಸಂಪೂರ್ಣ ಜಾರಿಯಾದರೆ ಅಥಣಿ ತಾಲೂಕಿನಲ್ಲಿ 95% ನೀರಾವರಿ ಆಗ್ತದೆ. ಎಷ್ಟು ಪರ್ಸೆಂಟ್ ಆಗುತ್ತೆ? 95% ನೀರಾವರಿ ಆಗ್ತದೆ. ಇದರಿಂದ ಸುಮಾರು 20 ಹೆಕ್ಟೇರ್ ಅಂತಂದ್ರೆ 50,000 ಎಕರೆ, 50,000 ಎಕರೆ ಪ್ರದೇಶಕ್ಕೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ. ಕೆರೆಗಳು ತುಂಬಿದ್ರೆ ಇವತ್ತು ಅನೇಕ ಸಾರಿ ಮಳೆ ಅಭಾವದಿಂದ ಅಂತರ್ಜಲ ಕೆಳಗೆ ಹೊಂಟೋಗ್ಬಿಟ್ಟಿದೆ, ಅಂತರ್ಜಲ ಕೆಳಗಡೆ ಹೋಗಿದೆ. ಈ ಅಂತರ್ಜಲ ಮತ್ತೆ ಮೇಲಕ್ಕೆ ಬರಬೇಕಾದ್ರೆ ಕೆರೆಗಳಲ್ಲಿ ನೀರು ತುಂಬಿದ್ರು ಮಾತ್ರ.
ಕೆರೆಗಳೆಲ್ಲ ಒಣಗೋಗಿರೋದ್ರಿಂದ ಅಂತರ್ಜಲ ಕಡಿಮೆ ಆಗಿದೆ. ಕೆರೆಗಳಿಗೆ ನೀರು ತುಂಬಿದ್ರೆ ಮತ್ತೆ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಕೆರೆಗಳು ತುಂಬಿಸ್ತಕ್ಕಂಥದ್ದು ನೀರಾವರಿ ಯೋಜನೆ ನೀರಾವರಿ ಮಾಡಿ ಜೊತೆಗೆ ಕೆರೆಗಳನ್ನು ಕೂಡ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಯಿಂದ 2 ಲಾಭಗಳು ಸಿಗ್ತಾ ಇದ್ದಾವೆ. ಒಂದು, ಜಮೀನುಗಳಿಗೆ, ಒಣ ಪ್ರದೇಶಗಳಿಗೆ ನೀರು ಸಿಗ್ತಕ್ಕಂಥದ್ದು. ಇನ್ನೊಂದು, ಕೆರೆಗಳು ತುಂಬೋದ್ರಿಂದ ಅಂತರ್ಜಲ ಮೇಲಕ್ಕೆ ಬರ್ತಕ್ಕಂಥದ್ದು. ಈಗ ನಾವು ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ನಿನ್ನೆ ತಾನೇ ಇದನ್ನ ಮಾಡೋದು, ನೆಲಮಂಗಲ, ಬೆಂಗಳೂರು ರೂರಲ್ಲು, ತುಮಕೂರು, ಇದೆಲ್ಲ ಮಾಡಿದ್ವಲ್ಲ. ಈ ಮಾಡೋದ್ರಿಂದ ಏನಾಗುತ್ತೆ, ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ. ನಿಮಗೆ ಕೋಲಾರದಲ್ಲಿ ನಾವು ಕೆರೆಗಳನ್ನ ತುಂಬಿಸೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೋಲಾರದ ಜಿಲ್ಲೆ ಎಲ್ಲ ಕೆರೆಗಳು ತುಂಬಿಸೋಕ್ಕಿಂತ ಮುಂಚಿತವಾಗಿ 1200 ಅಡಿ 1300 ಅಡಿ ಬೋರ್ವೆಲ್ ತೋಡಬೇಕಾಗಿತ್ತು. ನೀರು ಬರಬೇಕಾದ್ರೆ ಬೋರ್ವೆಲ್ನಲ್ಲಿ 1200 ಅಡಿ 1300 ಅಡಿ ಬರಬೇಕಾಗಿತ್ತು. ಈಗ ಕೆರೆಗಳು ತುಂಬಿದ ಮೇಲೆ 300 ಅಡಿ 200 ಅಡಿಗೆಲ್ಲ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. ಅಂತರ್ಜಲ ಮೇಲಕ್ಕೆ ಬಂತು. ಎಲ್ಲ ಕೆರೆಗಳು ತುಂಬುದು, ಕೆರೆಗಳೆಲ್ಲ ಒಣಗೋಗಿದ್ದು. ಕೆರೆಗಳ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿರ್ತಕ್ಕಂಥದ್ದು, ನೆಲಮಂಗಲದಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು. ಇವಕ್ಕೆಲ್ಲ ಸುಮಾರು 4,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡಿದೆ. ಹಿಂದೆ ಇದ್ದಾಗ ನಾನು ಇವೆಲ್ಲ ಮಾಡದ್ದು, ಈ ಮೊನ್ನೆ ನೆಲಮಂಗಲ ಮಾಡದ್ದು. ಸೊ ಇಲ್ಲೂ ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಎಂ.ಬಿ. ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ರು, ಹಿಂದೆ ನೀರಾವರಿ ಮಂತ್ರಿ ಆಗಿದ್ರು. ನಾವು ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು. ನಾವು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ, ಯಾಕ್ರಿ ಎದ್ದಿದ್ರಿ, ಊಟಕ್ಕೆ ಹೋಯ್ತಾ ಇದ್ದೀರಾ, ಕೂತ್ಕೊಳ್ಳಿ, ಯಾಕೆ ಅಲ್ಲಿ ಇದಾಯ್ತಲ್ಲ, ಕೂತ್ಕೊಳ್ಳಿ, ಏನಾಗಲ್ಲ. ಅದ್ ನೋಡು, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಭಾಷಣ ಮುಗಿಯುವವರೆಗೆ ದಯವಿಟ್ಟು ಕೂತ್ಕೋಬೇಕು. ಆದ್ರಿಂದ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ನಾವು 2013ಕ್ಕಿಂತ ಹಿಂದೆ ಪಾದಯಾತ್ರೆಯನ್ನು ಮಾಡಿದ್ದು. ನೀರಾವರಿಗೆ ಆದ್ಯತೆಯನ್ನು ಕೊಡ್ತೇವೆ, ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ ಅಂತೇಳಿ ಜನತೆ ಮುಂದೆ ಮಾತು ಕೊಟ್ಟಿದ್ದು. ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತೇಳಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ವರ್ಷದಲ್ಲಿ ಎಂ.ಬಿ. ಪಾಟೀಲ್ರು ನೀರಾವರಿ ಮಂತ್ರಿ ಆಗಿರುವಾಗ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು. 56,000 ಕೋಟಿ ಈಗಲೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಈಗ ಅಪ್ಪರ್ ಕೃಷ್ಣ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಇವೆಲ್ಲವೂ ಕೂಡ ಪೆಂಡಿಂಗ್ ಪ್ರಾಜೆಕ್ಟ್ಗಳು. ಅಪ್ಪರ್ ಕೃಷ್ಣ ಮಾಡಿ ನಾವು ಉತ್ತರ ಕರ್ನಾಟಕದ ಜನರಿಗೆ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ರಾಯಚೂರು ಈ ಭಾಗದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಇವತ್ತಿನವರೆಗೆ 10 ವರ್ಷಗಳಾದ್ರೂ ಕೂಡ ನೋಟಿಫಿಕೇಶನ್ ಮಾಡಲಿಲ್ಲ. ಯಾರು ಮಾಡಲಿಲ್ಲ? ಕೇಂದ್ರ ಸರ್ಕಾರ ಮಾಡಲಿಲ್ಲ. ಹೆಂಗೆ ಅಪ್ಪರ್ ಕೃಷ್ಣ ನೀರು ನಾವು ಉಪಯೋಗಿಸ್ಕೊಳ್ತಕ್ಕ 130 TMC ನೀರನ್ನು ಬಳಸಬೇಕು, 130 TMC ನೀರನ್ನು ಬಳಸಬೇಕು. ಇವತ್ತಿನವರೆಗೂ ಮಾಡೋಕ್ಕಾಗಲಿಲ್ಲ. ಮಹದಾಯಿ ಯೋಜನೆ
ಮಹದಾಯಿ ಯೋಜನೆ ನೋಟಿಫಿಕೇಶನ್ ಆಯಿತು, ಕೋರ್ಟ್ನಲ್ಲಿ ಯಾವುದೇ ಆದೇಶ ಇಲ್ಲ. ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕು, ಅದು ಕೇಂದ್ರ ಸರ್ಕಾರ ಕೊಡಬೇಕು. ಇವತ್ತವರೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ನಾಳಿದ್ದೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ಬೆಳಗಾಂಗೂ ಕುಡಿಯೋ ನೀರು ಸಿಗ್ತದೆ, ಧಾರವಾಡ ಕುಡಿಯೋ ನೀರು ಸಿಗ್ತದೆ, ಹುಬ್ಳಿ ಕುಡಿಯೋ ನೀರು ಸಿಗ್ತದೆ. ಇಂಥ ಕುಡಿಯೋ ನೀರಿನ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಅವರು ಇವತ್ತಿನವರೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ಬಿಜೆಪಿಯವರು ಏನ್ ದೊಡ್ಡ ಸಂಭ್ರಮಾಚರಣೆ ಮಾಡಿದ್ರು, ಮಹದಾಯಿ ಯೋಜನೆ ನಾವು ಜಾರಿ ಕೊಟ್ಬಿಡ್ತೀವಿ. ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಕೇಳಿದೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದಾಗ, ನೀವು ನಾಳೆ ಕೊಡಿಸ್ರಪ್ಪ ಪ್ರಹ್ಲಾದ್ ಜೋಶಿ ಅವರೇ, ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ, ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಕೆಲಸ ಮಾಡಿ. ಕೇಂದ್ರ ಸರ್ಕಾರ ಸಹಕಾರವನ್ನು ಕೊಡ್ತಾ ಇಲ್ಲ. ಅಪ್ಪರ್ ಕೃಷ್ಣ ಕೊಡ್ಲಿಲ್ಲ, ಇವತ್ತಿನವರೆಗೆ ನೋಟಿಫಿಕೇಶನ್ ಮಾಡಲಿಲ್ಲ. ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ಮೇಕೆದಾಟು ಯೋಜನೆ ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲ ಪ್ರದೇಶಗಳಿಗೆ ಕುಡಿಯ ನೀರಿನ ಯೋಜನೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಕ್ಕೆ ಕೊಡ್ರಿ, ಒಪ್ಪಿಗೆ ಕೊಡ್ರಿ ಅಂತಂದ್ರೆ ಇವತ್ತಿನವರೆಗೆ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಅವರು ಹೇಳಿದ್ರು, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಬಜೆಟ್ ಮಂಡಿಸಿದಾಗ 5,300 ಕೋಟಿ ರೂಪಾಯಿ ಕೊಡಿಸೋದ್ರ ಜೊತೆಗೆ ಅವರಿಗೆ, ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ್ರು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಿದ್ರು. ಇವತ್ತಿನವರಿಗೆ 1 ರೂಪಾಯಿ ಬಂದಿಲ್ಲ. ಇಲ್ಲಿ MP ಕೇಳಿ, ಯಾರು ಜೊಲ್ಲೆನಾ MP? ಜೊಲ್ಲೆ ಆ ಕಡೆ ಯಾರು ಪಾಪ ಹೆಣ್ಮಗಳು ಯಾರೋ ಇದ್ದಾರೆ ಅಲ್ಲಿ ಬೆಳಗಾಂನಲ್ಲಿ. ಇವರು 25 ಜನ ಗೆದ್ದೋದ್ರು ಇಲ್ಲಿಂದ. 25 ಜನ ಏನ್ ಬೆಳಗಾಂನಲ್ಲಿ ಗೆಲ್ಸಿದ್ದು ಬಿಜೆಪಿ ಅವರಿಗೆ. ಒಂದು ದಿನ ಬಾಯಿ ಬಿಟ್ಟಿದ್ದೀರೇನ್ರಿ? ಹೇಳಿ ನೀವೇ, ಒಂದು ದಿನ ಬಾಯಿ ಬಿಟ್ಟಿದ್ದೀರಾ? ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ? ಮಹದಾಯಿ ಬಗ್ಗೆ ಮಾತಾಡಿದ್ದೀರಾ? ಅಪ್ಪರ್ ಭದ್ರಾ ಬಗ್ಗೆ ಮಾತಾಡಿದ್ದೀರಾ? ಮೇಕೆದಾಟು ಬಗ್ಗೆ ಮಾತಾಡಿದ್ದೀರಾ? ಯಾಕೆ ನೀವು MP ಗಳಾಗಬೇಕು ಹೇಳಿ? ನರೇಂದ್ರ ಮೋದಿ ಅವರು ನಿಂತ್ಕೊಂಡು ಮಾತಾಡ್ಲಿಕ್ಕೆ, ಅಮಿತ್ ಶಾ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಗಡಗಡ 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 ಅಂತ ನಡುಕ್ತಾರೆ ಇವರು. ಇವ್ರಿಗೆಲ್ಲ ಯಾಕೆ ಹೋಗ್ಬೇಕು? MP ಗಳಾಗಿ ಯಾಕೆ ಹೋಗ್ಬೇಕು ಇವರು? ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ನಾವು ಕರ್ನಾಟಕದಿಂದ ಪ್ರತಿ ವರ್ಷ 4 ಲಕ್ಷದ, ಈ ವರ್ಷ 4,30,000 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿಕೊಡ್ತೀವಿ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, GST, ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್, ಸರ್ಚಾರ್ಜ್, ಸೆಸ್ 4,30,000 ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 50,257 ಕೋಟಿ. ನಾವು 4,30,000 ಕೋಟಿ ಕೊಟ್ರೆ
ನಾವು ಭಿಕ್ಷೆ ರೀತಿನಲ್ಲಿ 50,257 ಕೋಟಿ ತಗೋಬೇಕು. ಇದು ಅನ್ಯಾಯ ಅಲ್ವಾ? ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅನ್ಯಾಯವಲ್ಲ? ಇದ್ರ ಬಗ್ಗೆ ಮಾತಾಡಿದ್ದೀರಾ ಬಿಜೆಪಿ ಎಂಪಿಗಳೇ? ಹೇಳಿ ನೋಡೋಣ. ಇವತ್ತಿನವರಿಗೆ ಮಾತಾಡಿಲ್ಲ. ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿಲ್ಲ. ಇವ್ರನ್ನೆಲ್ಲ ಯಾಕೆ ಎಂಪಿಗಳ ಪದೇ ಪದೇ ಓಟ್ ಹಾಕಿ ಕಳಿಸ್ತೀರಾ? ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಅನ್ಯಾಯ ಸರಿಪಡಿಸ್ಬೇಕು. ಯಾರು ಕರ್ನಾಟಕದ ಪರವಾಗಿ ಮಾತನಾಡ್ತಕ್ಕಂಥವ್ರಿದ್ದಾರೆ, ಕರ್ನಾಟಕಕ್ಕೆ ನ್ಯಾಯ ಕೇಳ್ತಕ್ಕಂಥವ್ರಿದ್ದಾರೆ, ಅಂಥವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ದಯಮಾಡಿ ಈ ಸಾರಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಯಾವತ್ತಾರು ಕೊಟ್ಟ ಮಾತನ್ನ ನಡ್ಕೊಂಡಿದೆಯಾ? ಹೇಳಿ, ನೀವೇ ವಿಚಾರ ಮಾಡಿ. ನೀರಾವರಿಗೆ 1,00,000 ಕೋಟಿಗಳನ್ನ 5 ವರ್ಷದಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷದಲ್ಲಿ 1,00,000 ಕೋಟಿ ಖರ್ಚು ಮಾಡ್ತೀವಿ ಅಂದ್ರು. ಮಾಡಿದ್ರ ನೀರಾವರಿಗೆ? ಬಂದ ತಕ್ಷಣನೇ, ಅಧಿಕಾರಕ್ಕೆ ಬಂದ ತಕ್ಷಣ, ಇದು 2018ರಲ್ಲಿ ಹೇಳಿರ್ತಕ್ಕಂಥದ್ದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ 1 ಲಕ್ಷದವರೆಗೆ ರೈತರ ಬ್ಯಾಂಕ್ ಸಾಲ, ಸೊಸೈಟಿಗಳ ಸಾಲ ಮನ್ನಾ ಮಾಡ್ಬಿಡ್ತೀವಿ. ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡ್ಬಿಡ್ತೀವಿ. ಇವತ್ 3 ವರ್ಷ 10 ತಿಂಗಳಿದ್ರಲ್ಲ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, 1 ರೂಪಾಯಿನಾದ್ರೂ ಮನ್ನಾ ಮಾಡಿದ್ರ? ಹೇಳಿ ನೀವೇ, 1 ರೂಪಾಯಿನಾದ್ರೂ ಮನ್ನಾ ಮಾಡಿದ್ರಿ ಹೇಳಿ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸೊಸೈಟಿಗಳ ಸಾಲವನ್ನ ಮನ್ನಾ ಮಾಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯ ಅಂತಕ್ಕಂಥದನ್ನ ತಾವ್ಯಾರು ಕೂಡ ಮರಿಬಾರದು. ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಅಧಿಕಾರದಲ್ಲಿದೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. 2013ರಿಂದ 18ರವರೆಗೆ ನಾನು, ನಮ್ಮ ಪಕ್ಷ ಜನರಿಗೆ ನಮ್ಮ ಪ್ರಣಾಳಿಕೆ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳು ಕೊಟ್ಟಿದ್ದು. 5 ವರ್ಷದಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. 158 ಭರವಸೆಗಳನ್ನು ಈಡೇರಿಸ್ತು. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಆದ್ರೆ ಈಡೇರಿಸ್ತದ್ದು 60 ಭರವಸೆಗಳು ಮಾತ್ರ. ನಾಟ್ ಈವನ್ 10% ಆಫ್ ದಿ ಪ್ರಾಮಿಸಸ್ ದಿ ಬಿಜೆಪಿ ಹ್ಯಾಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನಾಚಿಕೆ ಆಗಲ್ಲ ಇವ್ರಿಗೆ? ಅವ್ರಿಗೆ ಓಟ್ ಹಾಕ್ಬೇಕಾ? ನೀವೇ ವಿಚಾರ ಮಾಡಿ, ಚರ್ಚೆ ಮಾಡಿ. ನಾವು ಈ ವರ್ಷ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು. 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅವು 5 ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತ ಹೇಳಿದ್ದು. ನಾವು ಈಡೇರಿಸಿದೇವೋ ಇಲ್ಲ? ಹೆಣ್ಮಕ್ಳು ಹೇಳಿ ನೋಡೋಣ. ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಾ ಇಲ್ವೋ? ಶಕ್ತಿ ಯೋಜನೆ ಕಾರ್ಯಕ್ರಮದ ಮೂಲಕ ಎಲ್ಲ ಹೆಣ್ಣುಮಕ್ಕಳಿಗೆ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 3.5 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಆ 3.5 ಕೋಟಿ ಹೆಣ್ಮಕ್ಕಳಿಗೆ ಸರ್ಕಾರಿ ವಾಹನಗಳ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಎಲ್ಲಿಂದ ಎಲ್ಲಿಗಾದ್ರೂ ಕರ್ನಾಟಕದ ಒಳಗಡೆ ಪ್ರಯಾಣ ಮಾಡಬಹುದು. ಹಿಂದೆ ಯಾರೆಲ್ಲರೂ ಮಾಡಿದ್ರಿ? ಹಿಂದೆ ಯಾವೆಲ್ಲರೂ ಮಾಡಿದ್ರ? ಯಾವಲ್ಲೂ ಮಾಡಿರ್ಲಿಲ್ಲ. ಬಿಜೆಪಿಯವರು ಏನ್ ಹೇಳಿದ್ರು? ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ದಾಗ ಆಗ್ಬಿಡ್ತದೆ. ನಾನು ಕೇಳ್ತೀನಿ ಬಿಜೆಪಿಯವರೇ, ನಾವು ಈಗ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ವರ್ಷ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ 5 ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ತದೆ, ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಮುಂದಿನ ಬಜೆಟ್ನಲ್ಲಿ ಈ 56,000 ಕೋಟಿ ಜೊತೆಗೆ 56 ಕೋಟಿ ಜೊತೆಗೆ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ 64,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ಒಟ್ಟು 1,20,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳೂ ಸೇರಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ಅದರಲ್ಲಿ ನೀರಾವರಿನೂ ಬರ್ತದೆ, ರಸ್ತೆಗಳ ಕೆಲಸನೂ ಬರ್ತದೆ, ಬ್ರಿಡ್ಜ್ಗಳ ಕೆಲಸ ಮಾಡೋದು ಬರ್ತದೆ, ಮೂಲಸೌಕರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಬರ್ತದೆ. ಹೇಳಿ, ಈಗ ನಮಗೂ ಓಟ್ ಹಾಕ್ಬೇಕಾ, ಬಿಜೆಪಿಗೂ ಓಟ್ ಹಾಕ್ಬೇಕಾ? ನಮಗೂ ಓಟ್ ಹಾಕ್ಬೇಕಾ, ಬಿಜೆಪಿಗೂ ಓಟ್ ಹಾಕ್ಬೇಕಾ? ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬೇಕಾ? ಇಲ್ಲ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ, ದೇವರ ಹೆಸರು ಹೇಳಿ, ಧರ್ಮದ ಹೆಸರು ಹೇಳಿ ವಿಷ ಬೀಜಗಳನ್ನು ಬಿತ್ತಿ ಜನರ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಉಂಟು ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕಾ? ಇದು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಓಟ್ ಹಾಕ್ಬೇಕು. ಅವ್ರ ಸುಳ್ಳು ಮಾತುಗಳ ಮೇಲೆ ಅಲ್ಲ. ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದು ಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ್ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ, ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ ಬಿಜೆಪಿಯವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮಮಂದಿರಗಳಲ್ಲಿ ಇರುವಾಗ ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣ, ಆಂಜನೇಯ ಇರ್ತಾರ ಇಲ್ಲ? ಇವರು ಬರೀ ಶ್ರೀರಾಮಚಂದ್ರನೇ. ಅದಕ್ಕೆ ನಾನು ಹೇಳಿದೆ ಬಿಜೆಪಿ ಅವರಿಗೆ, ಜೈ ಶ್ರೀಮ ಅಂತ ಹೇಳ್ಬೇಡ್ರಪ್ಪ, ಜೈ ಸೀತಾರಾಮ್ ಅಂತ ಹೇಳಿ, ಆಂಜನೇಯನೂ ಬಿಟ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಸಾರಿ ನಾನು ಬಜೆಟ್ನಲ್ಲಿ ಆಂಜನೇಯ ಹುಟ್ಟಿದ್ನಲ್ಲ, ಅಂಜನಾದ್ರಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ, ಅದರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ. ಈ ಸಾರಿ 100 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ. ನಮಗೆ ಪ್ರೇರಣೆ ಯಾರು ಗೊತ್ತಾ? ಬಸವಾದಿ ಶರಣರು, ನುಡಿದಂತೆ ನಡೆದಂತವರು. ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತೇಳಿ ಆದೇಶ ಕೊಟ್ಟವರು ಯಾರು? ಯಡಿಯೂರಪ್ಪನ, ಬಸವರಾಜ ಬೊಮ್ಮಾಯಿನ? ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ಆದೇಶ ಮಾಡಿದ್ದು ಸಿದ್ದರಾಮಯ್ಯ, ನಮ್ಮ ಕಾಂಗ್ರೆಸ್ ಸರ್ಕಾರ. ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ, ಕಲ್ಚರಲ್ ಲೀಡರ್. ಯಾಕಂತಂದ್ರೆ ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಲಿಕ್ಕೆ ಅದಕ್ಕೋಸ್ಕರ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು. ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು, ಕಂದಾಚಾರಗಳು ಹೋಗ್ಬೇಕು, ವೈಚಾರಿಕತೆ ಬೆಳೀಬೇಕು, ವೈಜ್ಞಾನಿಕತೆ ಬೆಳೀಬೇಕು ಅಂತ ಮನುಷ್ಯರ ಸಮಾಜ ನಿರ್ಮಾಣ ಆಗಬೇಕು ಅಂತ
ಕನಸನ್ನ ಕಂಡಿದ್ದಂಥವರು ಬಸವಾದಿ ಶರಣರು. ನೀವು ಯಾವತ್ತಾರು ಮಾಡಿದ್ರ? ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೇನ್ರಿ? ಯಾರು ಮಾಡಿದವರು? ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರೀ ಬುರುಡೆ, ಸುಳ್ಳು. ಅದಕ್ಕೆ ನಾನು ಹೇಳೋದು, ಸುಳ್ಳೇ ಬಿಜೆಪಿಯವರ ಮನೆ ದೇವರು, ಸುಳ್ಳು ಹೇಳೋದು. ಅಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ, ಇಲ್ಲಿ ಬಿಜೆಪಿಯವರು ತಲೆ ಕುಣಿಸ್ತಾರೆ. ಕೊಲೆ ಬಸವಂತರ ತಲೆ ಕುಣಿಸೋದು. ಕೊಲೆ ಬಸವನ್ ಕೇಳಿದಿರ ಕತೆ? ಕೊಲೆ ಬಸವಂತರ ತಲೆ ಕುಣಿಸೋದು. ಇವರಿಗೆ ಲೋಕಸಭಾ ಸದಸ್ಯರ ಕಳಿಸ್ಕೊಡ್ಬೇಕಾ? ಕಳಿಸಬಾರ್ದು. ನಾವು ಇನ್ನೊಂದು 2 ಮಾಡ್ತೀವಿ ಲೋಕಸಭೆಗೆ, ಚಿಕ್ಕೋಡಿಗೆ ಮತ್ತು ಬೆಳಗಾಂಗೆ. ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ. ದಯಮಾಡಿ ಈ ಸಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ. ನಾವು ಕೂಲಿ ಕೇಳ್ತೀವಿ ಅಷ್ಟೇ. ಕೆಲಸ ಮಾಡಿದೀವಪ್ಪ, ಕೂಲಿ ಕೊಡಿ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೂಲಿ ಕೊಡಿ, ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಕೂಲಿ ಕೊಡಬೇಡಿ. ಕೂಲಿ ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ವೇನ್ರಮ್ಮ? ನಿಮಗೆ ತಿಂಗಳಿಗೆ 2,000 ರೂಪಾಯಿ, 1,20,00,000 ಮಹಿಳೆಯರಿಗೆ, 1,20,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ. ಯಜಮಾನಿಗೆ ಫ್ರೀ ಬಸ್, ಫ್ರೀ ಕರೆಂಟ್, ಫ್ರೀ ಅಕ್ಕಿ. ಮತ್ತೆ ಯುವ ನಿಧಿ ಯಾರು 2022-23 ಪಾಸ್ ಆಗಿದ್ದಾರೆ ಅವರಿಗೆ 2 ವರ್ಷದವರೆಗೆ, ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ, ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇವತ್ತು 4.25 ಕೋಟಿ ಜನರಿಗೆ ಸುಮಾರು 5,000-6,000 ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುತ್ತೆ. 50,000-60,000 ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗುತ್ತೆ. ಪ್ರತಿ ವರ್ಷ ಸಿಗುತ್ತೆ. ಇದು ನಾವು ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ರೈತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಅವರಿಗೆ ಆರ್ಥಿಕ ಶಕ್ತಿಯನ್ನ, ಸಾಮಾಜಿಕ ಶಕ್ತಿಯನ್ನ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ನಿಮಗೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇದ್ರೆ ತಾನೇ ಅಂಗಡಿಗೆ ಹೋಗೋದು, ಕೊಂಡ್ಕೊಳ್ಳಿಕ್ಕೆ ದುಡ್ಡಿದ್ರೆ ತಾನೇ ಹೋಟೆಲ್ಗೆ ಹೋಗೋದು, ದುಡ್ಡಿದ್ರೆ ತಾನೇ ಬಟ್ಟೆ ಅಂಗಡಿಗೆ ಹೋಗೋದು, ದುಡ್ಡಿದ್ರೆ ತಾನೇ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು, ನಿಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ಕೊಡೋದು, ಪುಸ್ತಕಗಳು ತಗೊಡೋದು. ಅದಕ್ಕೋಸ್ಕರ ಪ್ರತಿ ತಿಂಗಳು ಸುಮಾರು 1,20,00,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಿಂಗಳಿಗೆ 5,000-6,000 ರೂಪಾಯಿ ಸಿಕ್ಕಾಗ ಮಾಡಿದ್ದೀವಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಿದ್ದೀವಿ. ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದ್ರು ನನಗೆ, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆ ಮಾಡಿರೋದ್ರಿಂದ, ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದ್ರಿಂದ ಇವತ್ತು ಜನ ರಾಜ್ಯ ತುಂಬ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಬರ್ಲಿಕ್ಕೆ ಜಾಸ್ತಿ ಆಗಿದ್ದಾರೆ. ನಮ್ಮ ದೇವಸ್ಥಾನಗಳ ಉಂಡಿ ಹಣ ಜಾಸ್ತಿ ಆಗಿದೆ. ಮಂಜುನಾಥ ದೇವಸ್ಥಾನಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಿಂದ ನಿಮಗೆ ಧನ್ಯವಾದಗಳು ಅಂತೇಳಿ ಪತ್ರ ಬರೆದಿದ್ರು. ಇಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಎಷ್ಟಮ್ಮ? 1,20,00,000 ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ. ಅದು ಅವ್ರಿಗೆ ಗೊತ್ತಲ್ಲ ಪಾಪ. ನಮ್ಮ ಜನ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು,
ಈ ಜಾತಿ ಆ ಜಾತಿ ಅಂತಿಲ್ಲ, ಈ ಧರ್ಮ ಆ ಧರ್ಮ ಅಂತಿಲ್ಲ. ಅವ್ರೆಲ್ಲರಿಗೂ ಕೂಡ ಇವತ್ತು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಪೆಟ್ರೋಲ್, ಡೀಸೆಲ್, ಗೊಬ್ಬರ, ಗ್ಯಾಸ್ ಇವುಗಳ ಬೆಲೆಯೆಲ್ಲ ಗಗನ ಕೊಟ್ಟೋಗ್ಬಿಟ್ಟಿತ್ತು. ಪಾಪ ಕೊಂಡ್ಕೊಳ್ಳಿಕ್ಕೆ ಹಣ ಇಲ್ಲ, ಅಂಗಡಿಗೆ ಹೋಗಕ್ಕೆ ಹಣ ಇಲ್ಲ, ಹೋಟೆಲ್ಗಳಿಗೆ ಹೋಗಕ್ಕೆ ಹಣ ಇಲ್ಲ, ಅವ್ರ ಮಕ್ಕಳು ಓದಿಸ್ಲಿಕ್ಕೆ ಹಣ ಇಲ್ಲ. ಅದಕ್ಕೋಸ್ಕರ ನಾವು ಯಾವ ಬಡವರಿದ್ದಾರೆ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತು. 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೀವಿ. 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ವಚನಗಳನ್ನ ಈಡೇರಿಸಿದ್ದೇವೆ. ಇದೇ ಬಸವಾದಿ ಶರಣರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಇದೇ ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆ. ಅದಕ್ಕೆ ನಾನು 2013ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಸವಣ್ಣವರ ಜಯಂತಿಯ ದಿನನೇ ಸ್ವೀಕಾರ ಮಾಡಿದ್ದೆ. ಬಸವಣ್ಣವರ ಜಯಂತಿ ದಿನನೇ ಸ್ವೀಕಾರ ಮಾಡಿದ್ದೆ. ಅದರಿಂದ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ. ಈ ಬಿಜೆಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಚುನಾವಣೆ ಆದ್ಮೇಲೆ ಯಾವ ಕಾರಣಕ್ಕೂ ನಿಲ್ಸಲ್ಲ, ಯಾವ ಕಾರಣಕ್ಕೂ ನಿಲ್ಸಲ್ಲ. ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿಟ್ಟಿದ್ದೇವೆ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ, ನಡಿಕೊಳ್ತೇವೆ. ನಮ್ಮನ್ನ ನಂಬಿ, ನಮ್ಮನ್ನ ಮೇಲೆ ವಿಶ್ವಾಸ ಇಡಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಇವತ್ತು ಇಲ್ಲಿ ಅಥಣಿ ತಾಲೂಕಿನಲ್ಲಿ ಸುಮಾರು 76,000 ಮತಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೀರಿ ಲಕ್ಷ್ಮಣ ಸವದಿಗೆ. 76,000 ಮತಗಳು. ಕನಿಷ್ಠ ಪಕ್ಷ ಈ ತಾಲೂಕಿನಲ್ಲಿ 1 ಲಕ್ಷ ಹೆಚ್ಚು ಮತಗಳು ನಮಗೆ ಬರಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ನಿಮ್ಮಲ್ಲಿ ಕನವಿಯನ್ನು ಮಾಡ್ತೇನೆ. ಯಾಕಂತಂದ್ರೆ ಅವರು ಇವೆಲ್ಲ ಕೆಲಸ ಮಾಡಿಸಿದಾರಲ್ಲ, ಕೆಲಸ ಮಾಡಿದ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಲ್ಲ ನಮಗೆ. 1,486 ಕೋಟಿ, 1,500 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಕೊಟ್ಟಲ್ಗಿ ಏತ ನೀರಾವರಿ ಯೋಜನೆ, 1,500 ಕೋಟಿ. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಲಕ್ಷ್ಮಣ್ ಸವದಿ ಅವರ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಭವಿಷ್ಯ ಇದೆ, ಈಗಾಗಲೇ ಹೇಳಿದಾರಲ್ಲ, ಭವಿಷ್ಯ ಇದೆ. ಯಾಕಂತಂದ್ರೆ ಲಕ್ಷ್ಮಣ್ ಸವದಿ ಇದಾರಲ್ಲ, ಒಬ್ಬ ಒಳ್ಳೆ ಕ್ರಿಯಾಶೀಲ ರಾಜಕಾರಣಿ. ಗುಣಕ್ಕೆ ಮಾತ್ಸರ್ಯ ಇರಬಾರದು. ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಈಗ ನಮ್ಮ ಜೊತೆ ಬಂದಿದ್ದಾರೆ. ನಾನು ನೋಡಿದೆ, ಹತ್ತಿರದಿಂದ ನೋಡಿದ್ದೀನಿ. ಅವರು ಜನಪರವಾದಂಥ ಕಾಳಜಿ ಇಟ್ಕೊಂಡಿರೋರು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಉತ್ತಮವಾದಂಥ ಲೀಡರ್ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಾಯಕರು. ಅದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಮಯ ಆಗಿದೆ. ನೀವೆಲ್ಲರೂ ಕೂಡ ಇಷ್ಟೊತ್ತಾದರೂ ಕೂಡ ಕೂತಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕೊಟ್ಟಲ್ಗಿ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ನೆರವೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.